ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 8 ಜುಲೈ 2024 ಕೆಲವೇ ನಿಮಿಷಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಏನಿದೆ ಅಪ್ಡೇಟ್ ಅಂತ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಮತ್ತು BSE ಸೆನ್ಸೆಕ್ಸ್ ಏನಾಯಿತು ಅಂತ ಇವತ್ತು ನೋಡೋದಾದರೆ ನಿಫ್ಟಿ 50ನಲ್ಲಿ ಒಂದು 3 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಇವತ್ತು ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,320.55ಕ್ಕೆ ಇದು ಕ್ಲೋಸ್ ಆಗಿದೆ. ಇವತ್ತು ಒಂದು ಫ್ಲ್ಯಾಟ್ ಡೇ ಅಂತಲೇ ಹೇಳ್ಬೋದು. ಇದು ತುಂಬಾ ಕಡಿಮೆ ಪಾಯಿಂಟ್ಸ್. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 36.22 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 79,960.38ಕ್ಕೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಏರಿಕೆ ಆಗಿರುವ ಶೇರ್ಸ್ಗಳು ನಿಫ್ಟಿ 50 ಅಂತ ಹೇಳಿದ್ರೆ ಕಂಪ್ನಿಗಳಂತ ಹೇಳಿದ್ರೆ ONGC, ITC, HDFC ಲೈಫ್, ಹಿಂದೂಸ್ತಾನ್ ಯೂನಿಲಿವರ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ವಿಪ್ರೋ, ನೆಸ್ಲೆ ಇಂಡಿಯಾ. ಮೇನ್ ಇಲ್ಲಿ ಗಮನಿಸಿದ್ರೆ ನಿಮಗೆ FMCGಗಳು ಏನಿದೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅದರಲ್ಲಿ ಇವತ್ತು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ITC ಇರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಇರ್ಬೋದು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರ್ಬೋದು, ನೆಸ್ಲೆ ಇಂಡಿಯಾ, ಇವು ಇವತ್ತು ಸಪೋರ್ಟ್ ಮಾಡಿದೆ ನಮ್ಮ ಶೇರ್ ಮಾರ್ಕೆಟಿಗೆ ಅಂತ ಹೇಳ್ಬೋದು. ಅದೇ ರೀತಿ HCL ಟೆಕ್ನಾಲಜೀಸ್, ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಟೆಕ್ ಮಹೇಂದ್ರ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್ ಏರಿಕೆ ಆಗಿದೆ. ಹಾಗೆ ಐಚರ್ ಮೋಟರ್ಸ್, ಇಂಡ್ ಬ್ಯಾಂಕ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ICICI ಬ್ಯಾಂಕ್, L&T ಆಕ್ಸಿಸ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕಲ್ಲಿ ಏರಿಕೆ ಆಗಿದೆ. ಎಷ್ಟೆಷ್ಟು ಏರಿಕೆ ಆಗಿದೆ ಅಂತ ನೀವು ಬೇಕಿದ್ರೆ ಪಾಸ್ ಮಾಡಿ ನೋಡ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ. ರಿಲೇಟೆಡ್ ಏನಿದೆ ಸ್ಟಾಕ್ಸ್ಗಳ ಬಗ್ಗೆ, ಬ್ಯಾಂಕಿಂಗ್ ಸ್ಟಾಕ್ಸ್ಗಳಿರ್ಬೋದು, ಡಿಫೆನ್ಸ್ ಸ್ಟಾಕ್ಸ್ಗಳಿರ್ಬೋದು, ಬೇರೆ ಬೇರೆ ಸ್ಟಾಕ್ಸ್ಗಳು, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ತುಂಬ ಜನ ಇದನ್ನು ಗಮನಿಸೋದಿಲ್ಲ ಅಥವಾ ನೋಡೋದಿಲ್ಲ, ಅದಕ್ಕೋಸ್ಕರ ಇದನ್ನು ಶಾರ್ಟ್ ಮಾಡ್ತೀನಿ. ತಮಗೆಲ್ಲರಿಗೂ ತುಂಬ